ಹಲೋ, ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗ್ಗೆ ಸಾಟರ್ಡೆ ಇವತ್ತು 14th ಆಫ್ ಡಿಸೆಂಬರ್ ಅರೌಂಡ್ 9 o'clock ಈ ವಿಡಿಯೋ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಸೊ ಈ ವಿಡಿಯೋ ಬಂದ್ಬಿಟ್ಟು BDA ಫ್ಲಾಟ್ ಮೇಳದ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಶನಿವಾರ 14ನೇ ತಾರೀಕು ಬೆಂಗಳೂರಲ್ಲಿ BDA ಫ್ಲಾಟ್ ಮೇಳ ಇದೆ. ನಾನು ಆಲ್ರೆಡಿ ಪ್ರೀವಿಯಸ್ಲಿ BDA ಫ್ಲಾಟ್ ಮೇಳದ ಬಗ್ಗೆ ತುಂಬ ವಿಡಿಯೋಸ್ಗಳನ್ನ ಹಾಕಿದ್ದೀನಿ. ಓಕೆ, ಎಲ್ಲೆಲ್ಲಿತ್ತು ಹೇಗಿತ್ತು ಅಂತ. ನೀವು ಹಳೆ ಒಂದು 7-8 ತಿಂಗಳಿಂದ ನಾನು ಐ ಆಮ್ ಜಸ್ಟ್ ರನ್ನಿಂಗ್ ಬಿಹೈಂಡ್ ದಟ್. ಸೊ ಅಡ್ವರ್ಟೈಸ್ಮೆಂಟ್ ಇದರಲ್ಲಿ ನಾಗರಬಾವಿ ಆಗಲಿ ಇಲ್ಲಿ ಹಾಕಿದ್ದೀನಿ ನೋಡಿ 8 ತಿಂಗಳಿಂದ. ಸೊ ಈಗ ಮತ್ತೇನು ಕಂಟಿನ್ಯೂಸ್ BDA ಫ್ಲಾಟ್ ಮೇಳ ನೀವು ಎನಿ ಟೈಮ್ BDA ವೆಬ್ಸೈಟ್ಗೆ ಹೋಗಿ ಆನ್ ಸ್ಪಾಟ್ ಬುಕ್ ಮಾಡ್ಬೋದು. ಬಟ್ ಸ್ಪೆಷಲಿ ಇವತ್ತು BDA ಟೀಮ್ನವ್ರು ಬಂದ್ಬಿಟ್ಟು ಕಣಿಮಿಣಿಕೆಯಲ್ಲಿ ಡಿಪಾರ್ಟ್ಮೆಂಟ್ ಅವರೇ ಬಂದ್ಬಿಟ್ಟು ನಿಮ್ಮೆಲ್ಲ ಬೇಸಿಕ್ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಫ್ಲಾಟ್ ಅನ್ನ ತೋರಿಸಿ ಹೇಗೆ ಆಪರೇಟ್ ಮಾಡ್ತಾರೆ, ಯಾವ ತರ ಚಾರ್ಜಸ್ ಇದೆ ಕೂಡ ಇವತ್ತು BDA ಫ್ಲಾಟ್ ಮೇಳ ಮಾಡ್ತಾ ಇದ್ದಾರೆ. ಫುಡ್ ಮೇಳ ಕೇಳಿದ್ದೀರಾ, ವೆಹಿಕಲ್ ಮೇಳ ಕೇಳಿದ್ದೀರಾ, ನೀವು ಎಲ್ಲ ಮೇಳಗಳನ್ನ ಬುಕ್ಸ್ ಮೇಳಗಳನ್ನ ಕೇಳಿದ್ದೀರಾ, ಜಾತ್ರೆಗಳು ಕೇಳಿದ್ದೀರಾ. ಬಟ್ ಫ್ಲಾಟ್ ಮೇಳ BDAದವ್ರು ತುಂಬಾ ದಿವಸದಿಂದ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇಟ್ ಈಸ್ ಗೋಯಿಂಗ್ ಗುಡ್ ಇನ್ ಸಮ್ ವೇ. ವೆರಿ ಪಾಸಿಟಿವ್ ಅಂಡ್ ಲಿಟಲ್ ನೆಗೆಟಿವ್, ಪ್ರೋಸ್ ಅಂಡ್ ಕಾನ್ಸ್ ಇದೆ. ಬಟ್ ಇದು ಅಪ್ ಟು ಯು. ನಾನು ಇದನ್ನ ಹೇಳ್ಬಿಡ್ತೀನಿ. ನೀವು ಗೂಗಲಲ್ಲಿ ಹೋಗಿ ಎಲ್ಲಿದೆ ಅಂತ ಹೇಳ್ಬಿಡ್ತೀನಿ. ಗೂಗಲಲ್ಲಿ ಹೋಗಿ BDA ಫ್ಲಾಟ್ ಮೇಳ ಅಂತ ಹೊಡೆದ್ರೆ ತುಂಬಾ ಆರ್ಟಿಕಲ್, ಹೌಸಿಂಗ್ ಬೋರ್ಡ್ ಬೆಂಗಳೂರು BDAದವರೇ ಹಾಕಿದ್ದಾರೆ ಅಡ್ವರ್ಟೈಸ್ಮೆಂಟ್ ಇವತ್ತು ನಡೀತಾ ಇದೆ ಅಂತ ಹೇಳಿ. ಈವನ್ ಕನ್ನಡ ಪ್ರಭಾದಲ್ಲಿ ಆರ್ಟಿಕಲ್ ಬಂದಿದೆ ನೋಡಿ, ಶನಿವಾರ 14ನೇ ತಾರೀಕು, ವಿಚ್ ಇಸ್ ಟುಡೇ, ಬಿಟ್ವೀನ್ 9 to 5 PM ವರೆಗೂ ಇದೆ ಅಂತ ಹಾಕಿದ್ದಾರೆ. ಒನ್ ಇಂಡಿಯಾ ಕನ್ನಡದವರು ಕೂಡ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕೆಳಗಡೆ ಬಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲೂ ತುಂಬಾ ಜನ ಮಾತಾಡಿದ್ದಾರೆ. BDA ಫ್ಲಾಟ್ ಮೇಳದ ಬಗ್ಗೆ ಇವನ್ ಮಲ್ಟಿಪಲ್ ಸೋರ್ಸಸ್ ಎಲ್ಲ ಹಾಕಿದೆ. ತುಂಬಾ ಕೆಳಗಡೆ ಬಂದ್ರೆ ನಿಮಗೆ ನನ್ನ ಚಾನಲ್ಲೇ ಸಿಗುತ್ತೆ. ಇಲ್ಲಿ ನೋಡಿ, ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸು BDA ಫ್ಲಾಟ್ ಮೇಳದ ಬಗ್ಗೆ ನಾನು ತುಂಬಾ ಸಲ ಮಾತಾಡಿದ್ದೀನಿ. BDA ವಿಲ್ಲಾಸ್ಗಳು ಆಕ್ಷನ್ ನಡೀತಾ ಇದೆ, ಮೊನ್ನೆ ಕ್ಲೋಸ್ ಆಗಿದೆ, ಅದ್ರ ಬಗ್ಗೆ ಮಾತಾಡಿದ್ದೀನಿ. ಸೊ ನೀವೇನ್ ಮಾಡಬೇಕು ಅಂದ್ರೆ BDA ಫ್ಲಾಟ್ ಮೇಳ ಏನಾದರೂ ನೀವು ಪಾರ್ಟಿಸಿಪೇಟ್ ಮಾಡಕ್ ಹೋದ್ರೆ, ಸೊ ನಾನು ನಿಮಗೆ ಕನ್ನಡ ಪ್ರಭದ ಆರ್ಟಿಕಲ್ದು ಈ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ವೆರಿ ಸಿಂಪಲ್. ಬೆಂಗಳೂರು ಕಣಿಮಿಣಿಕೆಯಲ್ಲಿ ಬೆಂಗಳೂರು ನಗರಾಭಿವೃದ್ಧಿ, ನಾನು ನಿಮಗೆ ಲೊಕೇಶನ್ ಎಲ್ಲ ತೋರಿಸ್ಕೊಡ್ತೀನಿ. ಕಣಿಮಿಣಿಕೆಯಲ್ಲಿ ಪ್ರಾಧಿಕಾರ ನಿರ್ಮಿಸಿರುವ 1212 ಫ್ಲಾಟ್ಗಳು ಡಿಸೆಂಬರ್ 14 ಶನಿವಾರ ನಡೆಯಲಿರುವ ಫ್ಲಾಟ್ ಮೇಳದಲ್ಲಿ ಸ್ಥಳದಲ್ಲಿಯೇ ಮಾರಾಟ ಮಾಡಲಾಗುತ್ತಿದೆ. ಅದರ ಜೊತೆಗೆ ತಿಪ್ಪಸಂದ್ರದಲ್ಲಿ ನಿರ್ಮಿಸಲಾಗಿರುವ ನೂರಾರು ಕ್ಲೋಸ್ ಟು 100+ 1 BHK ಫ್ಲಾಟ್ಗಳು ಕೂಡ ಮಾರಾಟಕ್ಕಿವೆ ಅಂತ ಹೇಳಿದ್ದಾರೆ. ಅದು ಕೂಡ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಸೊ ಮಾರಾಟ ಮೇಳದಲ್ಲಿ ಮಾರಾಟವಾಗುವ ಫ್ಲಾಟ್ಗಳ ಹಂಚಿಕೆದಾರ ಸ್ಥಳದಲ್ಲಿಯೇ ತಾತ್ಕಾಲಿಕ ಪತ್ರವನ್ನು ಹಸ್ತರಿಸಲಾಗುವುದು. ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ಶನಿವಾರ 14ನೇ ತಾರೀಕು ಡಿಸೆಂಬರ್. ನಾನು ವಿಡಿಯೋ ಇನ್ನೇನು ಜಸ್ಟ್ ಬಿಫೋರ್ 9 o'clock ಮಾಡ್ತಾ ಇದ್ದೀನಿ. 9 o'clock ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ನೀವೇನಾದ್ರೂ ನೋಡ್ತಾ ಇದ್ರೆ ಯು ಕ್ಯಾನ್ ಗೋ ಅಂಡ್ ವಿಸಿಟ್ ದೆಮ್. ಬೆಂಗಳೂರು ಮೈಸೂರು ರಸ್ತೆ ಸಮೀಪ ಇರುವ ಕಣಿಮಿಣಿಕೆ ವಸತಿ ಸಂಕೀರ್ಣದಲ್ಲಿ ಒಟ್ಟು 700 2BHK, 748 2BHK, 464 3BHK ಮತ್ತೆ 2BHK ಫ್ಲಾಟ್ಗಳು ಸ್ಟಾರ್ಟಿಂಗ್ ಪ್ರೈಸು 25 ಲಕ್ಷದಿಂದ ಹಿಡಿದು 30 ಲಕ್ಷದವರೆಗೂ ಇದೆ. 3BHK ಬಂದ್ಬಿಟ್ಟು 40 ಲಕ್ಷದಿಂದ 64 ಲಕ್ಷದವರೆಗೂ ಇದೆ. ತಿಪ್ಸಂದ್ರದಲ್ಲಿ ಬರುವಂತ ವಸತಿ ಯೋಜನೆಯ ಅಡಿಯಲ್ಲಿ ಬರುವಂತ 1 BHK ಫ್ಲಾಟ್ಗಳು 14.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಸೊ 1 BHK ಕ್ಲೋಸ್ ಟು ಕನಕ್ಪುರ್ ರೋಡ್ ಇದೆ. ನಾನು ಲೊಕೇಶನ್ ತೋರಿಸ್ತೀನಿ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ತಿಪ್ಸಂದ್ರ ಅಂತ ಹೇಳಿ. 14 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಸೊ BDA ಡಿಪಾರ್ಟ್ಮೆಂಟ್ ಅವರೇ ಬಂದ್ ಮಾಡ್ತಾ ಇರೋದ್ರಿಂದ ಐ ಥಿಂಕ್ ಇಟ್ಸ್ ಅ ಗುಡ್ ಡೀಲ್ ಅಂತ ನನ್ನ ಪ್ರಕಾರ. ಸೊ ನೀವು BDA ಅಂತ ಹೊಡೆದ್ರೆ ಓಕೆ, ಸೊ BDA ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನೀವೇನಾದ್ರೂ ಹೋಗೋಕಿನ ಮೊದಲೇ ಸ್ವಲ್ಪ ಏನಾದರೂ ನಿಮಗೆ ಮಲ್ಟಿಪಲ್ ಕ್ವಶನ್ಸ್ ಇದ್ರೆ ಈ ವಿಡಿಯೋ ನೋಡಿ ನೋಟ್ ಡೌನ್ ಮಾಡಿಕೊಂಡು ಅಲ್ಲಿ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿ. ಈ BDAಗೆ ಹೋದ್ರೆ ನೀವು ಟೆಂಡರ್ಸ್ ಆಪ್ಷನ್ಸ್ ಎಲ್ಲ ನೋಡಿದ್ರೆ ಈ ಫ್ಲಾಟ್ ಮೇಲೆ ಕ್ಲಿಕ್ ಮಾಡಿ. ಈ ಫ್ಲಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲೇನು ಬರುತ್ತೆ, ಫ್ಲಾಟ್ಸ್ ಆನ್ ಆಫರ್, ಕಣಿಮಿಣಿಕೆ ಫೇಸ್ 2, ಕಣಿಮಿಣಿಕೆ ಫೇಸ್ 3, ಕಣಿಮಿಣಿಕೆ ಫೇಸ್ 4, ಕೋನಸಂದ್ರ ವಿಲೇಜ್ ಫೇಸ್ 2, ಓಕೆ, ನಾಗರಬಾವಿ ಫೇಸ್ ಚಂದ್ರಾಲೇಔಟ್ ಹತ್ರ ಔಟರ್ ರಿಂಗ್ ರೋಡ್ ನಾಂಡಳ್ಳಿ ಸಿಗ್ನಲ್ ಹತ್ರ ಬರುತ್ತೆ. ಐ ಥಿಂಕ್ ಇಲ್ಲೆಲ್ಲ ಖಾಲಿಯಾಗಿದೆ. ಲಾಸ್ಟ್ ಟೈಮ್ ನಾನು ಮಾಡಿದಾಗ ಸೈಟ್ಸ್ ಇತ್ತು ಇಲ್ಲಿ. ಸೊ ಆಲೂರು ಫೇಸ್ 1, ಕಣಿಮಿಣಿಕೆ ಫೇಸ್ 5, ಇದು ಬಿಗ್ಗೆಸ್ಟ್ 3 BHK ಅನ್ಕೊಂತೀನಿ. ಅದಕ್ಕೆ 64 lakh ಬೇಸಿಕ್ ಪ್ರೈಸ್ ಇದೆ. ಇದು ನ್ಯೂ ಆಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ತಿಪ್ಸಂದ್ರದ್ದು ಕೂಡ ಅಲ್ಲಿದು ರಿಯಲ್ ಪಿಕ್ಚರ್ಸ್ ಕೂಡ ಹಾಕಿದ್ದಾರೆ.
ಸೊ ನೀವು ಇವತ್ತಿರೋದೇನಾದರೂ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಇದು ಬಂದಿದೆ, ಐ ಥಿಂಕ್ ಇದನ್ನ ಆಫರ್ ಮಾಡ್ತಾ ಇದ್ದಾರೆ ಅವತ್ತು ಅನ್ಕೊಂತೀನಿ. ಎಲ್ಲ ಇದೆ, ನೀವು ಅಲ್ಲಿ ಬುಕ್ ಮಾಡ್ಬೋದು. ಎಲ್ಲಿ ಬರುತ್ತೆ ನೋಡಿ ಗೂಗಲಲ್ಲಿ ಯಾವ ಥರ ಇದೆ. ಮೈಸೂರು ರೋಡ್ಗೆ ಹತ್ರ ಇದೆ. ಕಣಿಮಿಣಿಕೆ ಅಂದ್ರೆ ಈ ಬೆಂಗಳೂರು ಮೈಸೂರು ಟೋಲ್ ಗೊತ್ತಲ್ಲ ನಿಮಗೆ, ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕಣಿಮಿಣಿಕೆ ಇಸ್ ಮೈಸೂರು ಟೋಲ್ ಎಲ್ಲಿ ಸ್ಟಾರ್ಟ್ ಆಗುತ್ತಲ್ಲ ಅದೇ ಕಣಿಮಿಣಿಕೆ. ಸೊ ಇಲ್ಲಿ ನೀವು ಬಂದ್ರೆ ಇದರಲ್ಲಿ ಬ್ಲಾಕ್ ಒಂದೇ ಒಂದು ಬ್ಲಾಕ್ ಇದೆ. ಪ್ರೊಸೀಡ್ ಟು ಪೇ ಹೋದ್ರೆ ಈ ತರ ಇಷ್ಟೊಂದು ಫ್ಲಾಟ್ಸ್ ಇದೆ. ನನಗನ್ಸಿದ ಮಟ್ಟಿಗೆ ಇವತ್ತು ಆನ್ಲೈನ್ ಮಾಡಕ್ ಬಿಟ್ಟಿಲ್ಲ ಅನ್ಕೊಂತೀನಿ, ಬಿಕಾಸ್ ಆಫ್ ಮೇಳ ಇರೋದ್ರಿಂದ. ಇವೆಲ್ಲ ರಿಸರ್ವ್ಡ್ ಫ್ಲಾಟ್ಸ್ ಅಂತ ಹಾಕಿದ್ದಾರೆ. ಐ ಥಿಂಕ್ ಪ್ರಾಬಬ್ಲಿ ಇದರಲ್ಲಿ ನೀವು ಯಾವ್ದಾದ್ರು ಒಂದು ಬುಕ್ ಮಾಡ್ಕೋಬಹುದು. ಓಕೆ, ಈ ತರ ಅವೈಲೇಬಲ್ ಗ್ರೀನ್ ಬಂದಾಗ ಅವೈಲೇಬಲ್ ಇರುತ್ತೆ. ಮೋಸ್ಟ್ಲಿ ಇವತ್ತು ಮೇಳ ಇರೋದ್ರಿಂದ ಈ ಪರ್ಟಿಕ್ಯುಲರ್ ಲೊಕೇಶನ್ಗೆ ಬುಕ್ ಮಾಡಕ್ ಬಿಟ್ಟಿಲ್ಲ. ಬಟ್ ನಾವು ಟೆಸ್ಟಿಂಗ್ ಮಾಡೋಣ ಯಾವ್ದಾದ್ರು ಒಂದು. ನಾನು ಈ ಕೋನಸಂದ್ರ ವಿಲೇಜ್ ಇದ್ದಾಗ ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಎಷ್ಟು ಉಳಿದಿದೆ ನೋಡೋಣ. ಇಲ್ಲೇ ಬಿಡಿಎ ಫ್ಲಾಟ್ ಆಗಿತ್ತು. ಇಲ್ಲಿ ಟವರ್ ಎ, ಪ್ರೊಸೀಡ್ ಟು ಪೇ. ಹಾ, ಕೆನ್ ಯು ಸೀ ದಿಸ್? ನಾನು ಲಾಸ್ಟ್ ಟೈಮ್ ಕೋನಸಂದ್ರ ಹೋದಾಗ ಪ್ರತಿ ಫ್ಲೋರು ಪ್ರತಿ ಬ್ಲಾಕ್ ಅಲ್ಲೂ ಆಲ್ಮೋಸ್ಟ್ ಎಲ್ಲ ಸೇಲ್ಗಿತ್ತು. ಓಕೆ, if you observe right now, available flats are green color, sold red color, allotted flats are this, reserved flats ಯಾವುದೇ ಇಲ್ಲಿ ರಿಸರ್ವ್ ಇಲ್ಲ. allotted flats ಎಲ್ಲ ಯೆಲ್ಲೋ ಕಲರ್, ಅಂದ್ರೆ ಐ ಥಿಂಕ್ ಬುಕ್ ಮಾಡಿದವರಿಗೆಲ್ಲ ಅಲಾಟ್ ಮಾಡಿದ್ದಾರೆ. ಸೋಲ್ಡ್ ಅಂದ್ರೆ ಪ್ರೀವಿಯಸ್ಲಿ ಸೋಲ್ಡ್ ಇರಬೇಕು, ಇನಿಷಿಯಲಿ ಅಲಾಟ್ಮೆಂಟ್ ಐ ಥಿಂಕ್ ಆ ಥರ ಯಾವುದೂ ಇಲ್ಲ ಈ ಪರ್ಟಿಕ್ಯುಲರ್ ಬ್ಲಾಕ್ ಅಲ್ಲಿ. ಅವೈಲೇಬಲ್ ಫ್ಲಾಟ್ಸ್ ಎಷ್ಟಿದೆ ನೋಡಿ, ಯಾವ ಫ್ಲೋರ್ ಅಲ್ಲಿ ಏನ್ ಬೇಕು ಎಲ್ಲ ಇದೆ. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ನೀವು 14th ಫ್ಲೋರ್ ಅಲ್ಲಿ ಈ ಸಿಗ್ಬೇಕು ಅನ್ನಿಸ್ತು ಅಂತ ತಿಳ್ಕೊಳ್ಳಿ. ಇಲ್ಲಿ ಬ್ರೇಕ್ ಡೌನ್ ಕೊಟ್ಟಿದ್ದಾರೆ ನೋಡಿ, ಫ್ಲಾಟ್ ನಂಬರ್ ಕೊಟ್ಟಿದ್ದಾರೆ, 14th ಫ್ಲೋರ್ ಕೊಟ್ಟಿದ್ದಾರೆ, 52 lakhs ಹೇಳಿದ್ದಾರೆ. ಅಪ್ಲಿಕೇಶನ್ ಮನಿ ನೀವು ತುಂಬಬೇಕಂದ್ರೆ 5,76,000 ನೀವು ಇನಿಷಿಯಲಿ ಕೊಡಲೇಬೇಕು. SC/ST ಕ್ಯಾಟಗರಿ ಏನಾದರೂ ಇದ್ರೆ ನಿಮ್ಗೆ ಒಂದು ಸ್ವಲ್ಪ ಕನ್ಸೆಷನ್ ಸಿಗುತ್ತೆ ಇನಿಷಿಯಲಿ ಪೇಮೆಂಟ್ ಅಲ್ಲಿ. ಸೊ ಈ ಅಮೌಂಟ್ ಅನ್ನು ಮಾಡ್ಬೇಕಂದ್ರೆ ಬುಕ್ ಫ್ಲಾಟಿಗೆ ಹೋಗ್ಬೇಕು. ಓಕೆ, ಬುಕ್ ಫ್ಲಾಟಿಗೆ ಹೋಗಿ ಡೀಟೇಲ್ಸ್ ನೋಡ್ಕೊಳ್ಳಿ, ಟರ್ಮ್ಸ್ ಅಂಡ್ ಕಂಡೀಷನ್ ನೋಡ್ಕೊಳ್ಳಿ, ಕಂಟಿನ್ಯೂ ಟು ಬುಕ್ಕಿಗೆ ಹೋಗಿ. ಓಕೆ, ನಿಮ್ದು ಇಮೇಲ್ ID, ಹಸ್ಬೆಂಡು, ಮೇಲು, ಸೆಕ್ಸು, ಆಧಾರು, ಪ್ಯಾನು, ಅಡ್ರೆಸ್ಸು, ಆಮೇಲೆ ಆಧಾರ್ ಅಪ್ಲೋಡ್ ಸರ್ಟಿಫಿಕೇಶನ್, ಡೊಮಿಷಿಯಲ್ ಸರ್ಟಿಫಿಕೇಟ್ ಅನ್ನ ಇಲ್ಲಿ ಲೋಡ್ ಮಾಡಿ. ಸೊ ಅದಾದ್ಮೇಲೆ ಸಬ್ಮಿಟ್ ನೌ ಅಂತ ಕೊಡಿ. ಸಬ್ಮಿಟ್ ನೌ ಅಂತ ಕೊಟ್ರೆ ಪೇಮೆಂಟ್ ಕೇಳುತ್ತೆ. ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ನಿಮಗೆ ಒಂದು ರಿಸಿಪ್ಟ್ ಬರುತ್ತೆ. ವಿತಿನ್ 15 days ಅಲ್ಲಿ ಅವರು ನಿಮಗೆ ಅಲಾಟ್ಮೆಂಟ್ ಲೆಟರ್ನ ಕಳಿಸ್ಬಿಡ್ತಾರೆ. ಸೊ ಈ ತರ ನೀವು ಈ ಬುಕ್ಕಿಂಗ್ನ BDAದಲ್ಲಿ ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ಗಮನ ಇರಲಿ. ಬಟ್ ಮಾಡೋಕ್ಕಿಂತ ಮೊದಲು ನೀವು ಪ್ರತಿ ಒಂದು ಲೊಕೇಶನ್ಗೂ ಫಿಸಿಕಲಿ ಹೋಗಿ ಏನಾದರೂ ಕ್ವಶನ್ಸ್ ಇದ್ರೆ ಚೆಕ್ ಮಾಡಿ ಅಂತ ನನ್ನ ಅನಿಸಿಕೆ. ಸೊ ರೈಟ್ ನಾವು ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ನಾನು ನಾಗರಬಾವಿ ಮಾಡಿದಾಗ ಐ ಶೋ ಯು. ಲಾಸ್ಟ್ ಟೈಮ್ ನಾಗರಬಾವಿಲಿ ಇರೋದು ಒಂದೇ ಒಂದು ಬ್ಲಾಕು. ಲಾಸ್ಟ್ ಟೈಮ್ ನಾನು ನಾಗರಬಾವಿಲಿ ಮಾಡಿದಾಗ ತುಂಬ ಸೈಟ್ ಇತ್ತು. ನನ್ನ ಹಳೆ ವಿಡಿಯೋಗೆ ನೋಡಿಬೇಕಂದ್ರೆ. ಸೊ ಈಗ ನೋಡಿ ಎಲ್ಲ ಬುಕ್ ಆಗಿದೆ, ಅವೈಲೇಬಲ್ ಯಾವುದೂ ಇಲ್ಲ. ಸೋಲ್ಡ್ ಫ್ಲಾಟ್ಸು ಅಂತ ಇನಿಷಿಯಲ್ ಬುಕ್ಕಿಂಗ್ ಅನ್ಕೊಂತೀನಿ. ಅಲಾಟೆಡ್ ರೀಸೆಂಟಾಗಿ ಅಲಾಟ್ ಮಾಡಿರೋದು ಅನ್ಕೊಂತೀನಿ. ಸೊ ರಿಸರ್ವ್ಡ್ ಅಂತೂ ಯಾವುದು ಇಟ್ಟಿಲ್ಲ. ಎಲ್ಲ ಫ್ಲೋರಲ್ಲಿ ಎಲ್ಲ ಬುಕ್ ಆಗಿದೆ. ಸೊ ಜನಗಳು ಬುಕ್ ಮಾಡ್ತಾ ಇದ್ದಾರೆ. ಸೊ ಬಟ್ ಓನ್ಲಿ ಗುಡ್ ಥಿಂಗ್ ಇಸ್ ಲೀಗಲ್ ಬಗ್ಗೆ ಇಟ್ಸ್ ಅಪ್ ಟು ಯು, ಚೆಕ್ ಮಾಡಿಸ್ಕೊಳ್ಳಿ. ಫ್ಲಾಟ್ಸ್ 50 ಲಕ್ಷ 25 ಲಕ್ಷ ಕೋಟಿಗಟ್ಟಲೆ ಕೊಟ್ಟಾಗ ಓನ್ಲಿ ಮ್ಯಾಟರ್ಸ್ ಇಸ್ ಹೌ ಏರಿಯಾ ಇಸ್ ಕನೆಕ್ಟೆಡ್ ಟು city, point number 1, and how the development in and around. Along with that, very very important to apartment culture ಆಗಿರೋದ್ರಿಂದ ಬಿಲ್ಡಿಂಗೇ ಊರಲ್ಲಿರುತ್ತೆ. ಒಂದು ಬಿಲ್ಡಿಂಗೇ ಒಂದು ಊರಾಗ್ಬಿಟ್ಟಿರುತ್ತೆ. ಸೊ ಅಲ್ಲಿ ವಾಟರ್ ಆಗಲಿ, ಪವರ್ ಆಗಲಿ, ಫೆಸಿಲಿಟೀಸ್ ಆಗಲಿ, ಮೇಂಟೆನೆನ್ಸ್ ಆಗಲಿ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಬಗ್ಗೆ 2 times 3 times ಯೋಚನೆ ಮಾಡಿ, ಕ್ವಶನ್ ಮಾಡಿ, ತಿಳ್ಕೊಂಡ್ಬಿಟ್ಟು ಪ್ರೊಸೀಡ್ ಮಾಡಿ. ಓಕೆ, ಸೊ ದಟ್ ಇಸ್ ವೆರಿ ವೆರಿ this good one. So let's go to location ಹೋಗೋಣ, ಕಣಿಮಿಣಿಯಲ್ಲಿದೆ ಅಂತೇಳಿ. PDF flats ಬಂದ್ಬಿಡುತ್ತೆ. ಸೊ PDF flats maps. See this? ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಎಕ್ಸಾಕ್ಟ್ಲಿ ತುಂಬ ಕನ್ಫ್ಯೂಷನ್ ಮಾಡಕ್ ಹೋಗಲ್ಲ. ನೀವೇನಾದ್ರೂ ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀರಂದ್ರೆ ಮೈಸೂರು ಟೋಲೆ ಇದು. ಓಕೆ, ಇಟ್ ಇಸ್ ಕಾಲ್ಡ್ ಆಲ್ಸೋ ಕಣಿಮಿಣಿಕೆ ಟೋಲ್ ಪ್ಲಾಜಾ. ಸೊ ಮೈಸೂರಿಗೆ ಏನು ಟೋಲ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದನೇ ಅಲ್ಲಿಗೆ ತುಂಬ ಹತ್ತಿರವಾಗಿದೆ ಈ ಎಲ್ಲ ಬ್ಲಾಕ್ಸ್ಗಳು.
ವಿತಿನ್ 1 ಕಿಲೋಮೀಟರ್ ರೇಂಜ್ ಇದೆ. ನೀವು ಇಲ್ಲಿಗೆ ಹೋಗ್ಬೇಕಂದ್ರೆ ಯಾವ ತರ ಹೋಗ್ಬೇಕು ಅಂದ್ರೆ ಮೋಸ್ಟ್ಲಿ ಈ ಟೋಲ್ ಪ್ಲಾಜಾ ಲೆಫ್ಟ್ ಹೋಗಿ ಇಲ್ಲಿ ಮೇಲ್ಗಡೆ ಯೂ ಟರ್ನ್ ತಗೊಂಡ್ ಬಂದ್ಬಿಟ್ಟು ಮೋಸ್ಟ್ಲಿ ಇಲ್ಲಿಗೆ ಹೋಗ್ಬೇಕು ಅನ್ಕೊಳುತ್ತೆ. ಇಲ್ಲಾಂದ್ರೆ ಪ್ರೀವಿಯಸ್ಲಿ ಅದಕ್ಕಿಂತ ಮೊದಲೇ ಇಲ್ಲೆಲ್ಲಾದ್ರೂ ಒಂದು ಲೆಫ್ಟೋ ರೈಟೋ ಇದ್ರು ಇರಬಹುದು. ಅದನ್ನ ನೀವು ಲೊಕೇಶನ್ ಹಾಕೊಂಡೋಗಿ. BDA ಫ್ಲಾಟ್ ಮೇಳ ಕೂಡ ಇವತ್ತು ಇಲ್ಲೇ ನಡೀತಾ ಇದೆ. ಓಕೆ, ಸೊ ಇಲ್ಲಿ ಈ ಎನಿ ಚೆಕ್ ಇನ್ ತಗೊಂಡು ಹೋಗಿ, ನಿಮ್ಗೆ ಅಲ್ಲಿ ಡೈರೆಕ್ಷನ್ ಇದ್ದೇ ಇರುತ್ತೆ. ನನಗನ್ಸಿದ ಮಟ್ಟಿಗೆ 5th ಮೋಸ್ಟ್ಲಿ ಇದು ಪ್ರಾಜೆಕ್ಟ್ ಹೊಸದಿರಬೇಕು, ಇದರಲ್ಲಿ ನಡೀತಾ ಇದೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲೊಂದು ಪ್ರೈವೇಟ್ ಕೂಡ ಇದೆ, ಶಾಂಭವಿ ದರ್ಶನ ಹೋಮ್ಸ್ ಅಂತ ಹೇಳಿ. ಐ ಥಿಂಕ್ ಇದು ಅಪಾರ್ಟ್ಮೆಂಟ್ ಅನ್ಕೊಂತೀನಿ. ಓಕೆ, ಶ್ರೀರಾಮ್ ಇದು ಯಾವುದೋ ಪ್ರೈವೇಟು. ನೀವು ಅಲ್ಲಿ ಹೋದಾಗ ಇಲ್ಲಿ 2 BHK ಇಲ್ಲೊಂದಿದೆ ನೋಡಿ. ಐ ಥಿಂಕ್ ಇದು BDA ಅಲ್ಲ, ಮೋಸ್ಟ್ಲಿ ಅಲ್ಲ, ಇದು BDA ಅಲ್ಲ ಅನ್ಕೊಂತೀನಿ. ಇದು BDA ಗೊತ್ತಿಲ್ಲ ಒಟ್ಟು. ಸೊ ಇಲ್ಲಿ ಹೋಗ್ಬೇಕಾದ್ರೂ ಚೆಕ್ ಮಾಡ್ಕೊಂಡು ಹೋಗಿ. ಚೆಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಇದ್ದಾರೆ, ಪ್ರಾಪರ್ ಆಗಿ ಒಂದು 10 ನಿಮಿಷ ಕೂತ್ಕೊಂಡು ವಿಡಿಯೋ ನೋಡಿ, ಎಲ್ಲೆಲ್ಲಿ ಆಪರ್ಚುನಿಟಿ ಇದೆ, ನಿಮ್ಮ ಹತ್ರ ಏನು ಬಜೆಟ್ ಇದೆ, ಏನೇನು ಕ್ವಶನ್ ಕೇಳ್ಕೋಬೇಕು ಎಲ್ಲ ಲೀಸ್ಟ್ ಮಾಡಿಕೊಂಡು ಸಮಾಧಾನವಾಗಿ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ BDA ಡಿಪಾರ್ಟ್ಮೆಂಟ್ದವರು. ಕುತ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲವನ್ನ ಕೇಳ್ಕೊಂಡ್ಬಿಟ್ಟು ಪ್ರೊಸೀಡ್ ಮಾಡಿ. ನಾಳೆ ಏನೇ ಕನ್ಫ್ಯೂಷನ್ ಬಂದ್ರೂ ಐ ಥಿಂಕ್ ಅವರು ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ನಾನು ಆಲ್ರೆಡಿ ಇಂಟ್ರಾಕ್ಟ್ ತುಂಬ ಸಲ ಮಾಡಿದ್ದೀನಿ. ಸೊ ಇದು ಕಣಿಮಿಣಿಕೆ. ಇದು ಬಂದ್ಬಿಟ್ಟು ಇಲ್ಲಿಗೆ ಜಸ್ಟ್ ಎಕ್ಸಾಂಪಲ್, ಮೆಜೆಸ್ಟಿಕ್ ಇಂದ ನೀವೇನಾದ್ರೂ ಬರ್ಬೇಕಂದ್ರೆ ಡೈರೆಕ್ಷನ್ ತಗೊಂಡ್ರೆ ಮೆಜೆಸ್ಟಿಕ್ KSRTC ಬಸ್ ಸ್ಟ್ಯಾಂಡ್ ಇಂದ ಬರ್ಬೇಕಂದ್ರೆ ಸೊ ನಿಮಗೆ ಅಪ್ರಾಕ್ಸಿಮೇಟ್ಲಿ 25 ಕಿಲೋಮೀಟರ್ ಆಗುತ್ತೆ. ಓಕೆ, ಸೊ 25 ಕಿಲೋಮೀಟರ್ ಆಗುತ್ತೆ. 1 ಅವರ್ ಡ್ರೈವ್ ಅಂತ ತೋರಿಸ್ತಾ ಇದೆ. ಸೊ ಇದು ಬಂದ್ಬಿಟ್ಟು ನಾಯಿಂಡಳ್ಳಿ ಸಿಗ್ನಲ್ ದಾಟಿ ಹೋಗೋದು. ಸೊ ನೀವು ಇನ್ ಕೇಸ್ ಏನಾದರೂ ನಾಯಿಂಡಳ್ಳಿ ಸಿಗ್ನಲ್ಗೆ ಎಷ್ಟು ದೂರ ಇದೆ ಅಂತ ಏನಾದರೂ ನೀವು ಬೇಕಂದ್ರೆ ಐ ವಿಲ್ ಶೋ ಯು ದಟ್ ಆಲ್ಸೋ. ಔಟರ್ ರಿಂಗ್ ರೋಡ್ ಇಂದ ನಿಮಗೆ 18 ಕಿಲೋಮೀಟರ್ ಆಗುತ್ತೆ. ಓಕೆ, ನೀವು ನೈಸ್ ಜಂಕ್ಷನ್ ಇಂದ ಬೇಕಂದ್ರೆ ನೈಸ್ ಜಂಕ್ಷನ್ ಇಂದ 10 ರಿಂದ 11 ಕಿಲೋಮೀಟರ್ ಆಗುತ್ತೆ. ಮಲ್ಟಿಪಲ್ ಯೂ ಟರ್ನ್ ತೋರಿಸ್ತಾ ಇತ್ತು. ಒಂದು 10 ಕಿಲೋಮೀಟರ್ ನೈಸ್ ಜಂಕ್ಷನ್ ಇಂದ ಆಗುತ್ತೆ. ಸೊ ಈ ತರ ನೀವು ಇದನ್ನ ರೂಟ್ ಹೋಗಬೇಕು. ಸೊ ಅವರು ಕೂಡ ಅದನ್ನೇ ಸಜೆಸ್ಟ್ ಮಾಡಿದ್ದಾರೆ. ಏನು ಸಜೆಸ್ಟ್ ಮಾಡಿದ್ದಾರೆ, ನೈಸ್ ರೋಡ್ ಏನು ಮೈಸೂರು ರೋಡ್ ಇದೆಯಲ್ಲ, ಟೋಲ್ ಪ್ಲಾಜಾ ಟೋಲ್ಗೆ ಹೋಗ್ಬೇಡಿ, ಸರ್ವಿಸ್ ರೋಡಲ್ಲಿ ಹೋಗಿ ಮುಂದೆ ಹೋಗಿ ಯೂ ಟರ್ನ್ ತಗೊಂಡ್ರೆ ಫಾಸ್ಟೆಸ್ಟ್ ರೂಟ್ ಅಂತ ಹೇಳ್ತಾ ಇದ್ದಾರೆ. ಈಸಿ ಇದು ಮಾತ್ರ. ಸೊ ಈ ಥರ ಚೆಕ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಬಂದ್ಬಿಟ್ಟು ನಿಮಗೆ 11 ಲಕ್ಷದ್ದು ಎಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ಸೊ ನೀವು ಸಿಟಿ ಒಳಗಡೆ ಬಂದರೆ ವಾಟ್ ಎವರ್ ಯೂಸ್ ತೋರಿಸ್ತಾ ಇದ್ದೀನಲ್ವಾ, ಇಲ್ಲಿದೆ ನೋಡಿ, ಚೆಕ್ ಇನ್ ಇದೆ ನೋಡಿ, BDA ಅಪಾರ್ಟ್ಮೆಂಟ್ ಟಿಪ್ಸ್ ಅಂತ ಅಂತೇಳಿ. ನೀವು ಇದನ್ನು ಸೂಕ್ಷ್ಮ ಗಮನಿಸಿದ್ರೆ ರಾಗಿಗುಡ್ಡ, JP ನಗರ, ಇದು ಸಾರಕ್ಕಿ ಸಿಗ್ನಲ್ಲು. ಕೆಳಗಡೆ ಬಂದರೆ JP ನಗರ ಮೆಟ್ರೋ ಇದೆ, ಇಲ್ಲಿ ಜಯಪ್ರಕಾಶ್ ನಗರ. ಇನ್ನೂ ಬಂದರೆ ಎಲ್ಚೇನಹಳ್ಳಿ ಮೆಟ್ರೋ. ಇನ್ನೂ ಫರ್ದರ್ ಬಂದರೆ ನಿಮಗೆ ನೆಕ್ಸ್ಟ್ ಸಿಗೋದೆ ದೊಡ್ಡಕಲ್ಸಂದ್ರ ಮೆಟ್ರೋ. ದೊಡ್ಡಕಲ್ಸಂದ್ರ ಮೆಟ್ರೋ ದಾಟದ್ಮೇಲೆ ಟುವರ್ಡ್ಸ್ JP ನಗರ ನಿಮ್ಗೆ ಇಲ್ಲೊಂದು ಡಬಲ್ ರೋಡ್ ಇದೆ, ತುಂಬ ಜನಕ್ಕೆ ಗೊತ್ತು. ಆ ಡಬಲ್ ರೋಡಿಂದ ಮುಂದೆ ಬಂದರೆ ಇಲ್ಲೊಂದು ಜಂಕ್ಷನ್ ಇದೆ. ಸೊ ಇದ್ರ ಕೆಳಗಡೆ ಬರೋದು ಅಂಜನಾಪುರ ಫರ್ದರ್ ಎಕ್ಸ್ಟೆನ್ಷನ್ ಬ್ಲಾಕ್ 1 ಬ್ಲಾಕ್ 3. ಅದು ಹೋಗೋ ರೋಡಲ್ಲೇ ಸ್ವಲ್ಪ ರೈಟ್ ಸೈಡಲ್ಲೇ ಇದಿದೆ BDA ಅಪಾರ್ಟ್ಮೆಂಟ್ಸ್. ಓಕೆ, ಇದೆಲ್ಲ ಚಿಕ್ಕದಾಗಿರೋದು, ಸ್ವಲ್ಪ ಏರಿಯಾ ಲಿಟಲ್ ಕ್ಲಮ್ಸಿ ಥರ ಇದೆ. ನೀವು ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡ್ಕೊಂಡ್ಬಿಟ್ಟು ಯಾವ ಥರ ಇದೆ, ಎಷ್ಟು ಸೇಲ್ ಆಗಿದೆ, ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಉಳಿದಿದೆ. ಓಕೆ, ಸೊ ಫೋಟೋಸ್ ಎಲ್ಲ ನೋಡೋಕೆ ಹೋದರೆ ಇದೆ ಒಂದು ಲೆವೆಲ್ಗೆ. ಓಕೆ, 14 ಲಕ್ಷದಲ್ಲಿ 1 BHK ಅಂದರೆ ಪ್ರಾಬಬ್ಲಿ ಇಟ್ ಇಸ್ ವೆರಿ ಸಬ್ಜೆಕ್ಟಿವ್ ಮ್ಯಾಟರ್. ನಿಮ್ಮ ಇಂಟೆನ್ಷನ್ ಏನಿದೆ, ಏನು ಇನ್ವೆಸ್ಟ್ಮೆಂಟಾ, ಅಲ್ಲಿ ಹೋಗಿರ್ತೀರಾ, 14 ಲಕ್ಷ ಯಾರು ಕೊಡ್ತಾರೆ ಸರ್ 14, ಆ ಥರ ಯೋಚನೆ ಮಾಡ್ತೀರಾ, ಇದನ್ನೆಲ್ಲ ಇದನ್ನು ಮಾಡ್ಕೋಬೋದು. ಸೊ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಇದು ದೊಡ್ಡಕಲ್ಸಂದ್ರ ಮೆಟ್ರೋ ತುಂಬ ಹತ್ತಿರ ಇದು. ಓಕೆ, ಸೊ ವಿತಿನ್ 2 ಕಿಲೋಮೀಟರ್ ಒಳಗಡೆ ರೇಂಜಲ್ಲಿ ಸಿಗುತ್ತೆ. ಸೊ ಈ ಜಂಕ್ಷನ್ ಇಸ್ ವೆರಿ ಬಿಗ್ ಜಂಕ್ಷನ್. ಇಲ್ಲಿ ಎಂಪೈರು, ಕೃಷ್ಣಮ್ಮು, ರಾಯಲ್ ಓಕು ಇವೆಲ್ಲ ಇದೆ. ಸೊ ಇದು ವಿತಿನ್ ದ ಸಿಟಿ ಲಿಮಿಟ್ಸ್ ಅಲ್ಲಿ ಇದೆ. ಬಟ್ 11 ಲಕ್ಷ ವರ್ತ, 15 ಲಕ್ಷ ವರ್ತ ಅಂದ್ರೆ 14.5 ಪಾರ್ಕಿಂಗ್, ಸಮ್ ಎಕ್ಸ್ಟ್ರಾ ರಿಜಿಸ್ಟ್ರೇಷನ್, ಐ ಡೋಂಟ್ ನೋ, 20ಕ್ಕೆ ಬಂದರೂ ಬರ್ಬೋದು. ಆ ಕ್ಯಾಲ್ಕುಲೇಷನ್ ಮೇಲೆ ಇಸ್ ಇಟ್ ವರ್ತ, ಅಲ್ಲಿ ಎಷ್ಟು ಬಾಡಿಗೆ ಇದೆ, ನೀವು ಹೋಗಿರ್ತೀರಾ, ಕನೆಕ್ಟೆಡಾ,
ಓಕೆ, ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಇದು ಮಾಡಿ. ಅದಲ್ದಲೇ BDA ವೆಬ್ಸೈಟ್ಗೆ ಹೋದರೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಪ್ರತಿಯೊಂದು ಪ್ರಾಜೆಕ್ಟ್ ಕೆಳಗಡೆನೂ ನೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ 2 BHK, ಸ್ಪ್ಲಿಟ್ ಆಫ್ 9 ಫ್ಲೋರು, ಹೌಸಿಂಗ್ ಪ್ರಾಜೆಕ್ಟ್, ಸರ್ವೆ ನಂಬರ್ 95, ಕನಿಮಿನಿಕೆ ವಿಲೇಜು, ಈ ಹೋಬಳಿ, ಲೊಕೇಶನ್ ಇಸ್ 1 ಕಿಲೋಮೀಟರ್ ಫ್ರಮ್ ಮೈಸೂರು ರೋಡ್, ನ್ಯಾಷನಲ್ ಹೈವೇ ಅಂತ ಹಾಕಿದ್ದಾರೆ. ಅಮ್ಯುನಿಟೀಸು, ಬೇಸ್ಮೆಂಟು, ಸ್ಪ್ಲಿಟ್ ಲೆವೆಲ್ ಕಾರ್ ಪಾರ್ಕಿಂಗ್ ಇದೆ, ಪವರ್ ಸಪ್ಲೈ ಇದೆ, ವಾಟರ್ ಸಪ್ಲೈ ಇದೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ, 2 ಲಿಫ್ಟ್ಸ್ ಇದೆ, ಸೆಕ್ಯೂರಿಟಿ ಸ್ಟೇರ್ ಕೇಸ್ ಇನ್ ಈಚ್ ಬ್ಲಾಕ್ ಇದೆ, ಕಾಮನ್ ಏರಿಯಾ ಇದೆ, ಜನರೇಟರ್ ಬ್ಯಾಕಪ್ ಇದೆ. ಓಕೆ, ವಾಟರ್ ಅಂಡ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಅದರಲ್ಲಿ 91,000 ಬರುತ್ತೆ. ಪಾರ್ಕಿಂಗ್ ಫೀಸು ಆಪ್ಷನಲ್. ನಿಮ್ಗೆ ಪಾರ್ಕಿಂಗ್ ಬೇಕಂದ್ರೆ ಪಾರ್ಕಿಂಗ್ ಕೊಟ್ಟು ತಗೋಬಹುದು. ಮಲ್ಟಿಪಲ್ ಪಾರ್ಕಿಂಗ್ ಬೇಕಂದ್ರೂ ಕೂಡ ಅಮೌಂಟ್ ಹಾಕಿ ತಗೋಬಹುದು. ಅದಕ್ಕೆ ಒಂದು 2 lakhs ಇದೆ. ಓಕೆ, ಈಗ 30 lakhs ಪ್ರೈಸ್ ಇದೆ. ಇಟ್ಸ್ ಅ ಬೇಸ್ ಪ್ರೈಸ್. ಇದಕ್ಕೆ ಮೋಸ್ಟ್ಲಿ ಅವರು ಪಾರ್ಕಿಂಗ್ 2 lakhs, ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ಚಾರ್ಜಸ್ ಅನ್ನ ಒಂದು 91,000 ಚಾರ್ಜ್ ಮಾಡ್ತಾರೆ ಅನ್ಕೊಂತೀನಿ. ಅದ್ರ ಬಗ್ಗೆ ಕ್ಲಾರಿಟಿ ಇರಲಿ. ಅದ್ರ ಜೊತೆ ರಿಜಿಸ್ಟ್ರೇಷನ್ ಎಷ್ಟಾಗುತ್ತೆ. 30 ಲಕ್ಷ ಅನ್ಕೊಳ್ಳಿ, ಡೈರೆಕ್ಟ್ 30 ಲಕ್ಷಕ್ಕೆ ನಿಮಗೆ ಅಲಾಟ್ ಮಾಡಲ್ಲ. ಸೊ ಇದನ್ನ ನನಗನ್ಸಿದ್ರೆ ಹೋದ್ರೆ 30 + 2, 32 ಪ್ಲಸ್ ಇದೊಂದು 1 ಲಕ್ಷ, 33 ರಿಜಿಸ್ಟ್ರೇಷನ್ ಅರೌಂಡ್ 2.5 lakh, 35 ಆದ್ಮೇಲೆ ಫ್ಲಾಟ್ ನ ನೀವು ರಿನೋವೇಟ್ ಮಾಡಬೇಕು. ಅದ್ರ ಖರ್ಚು, ರಿನೋವೇಟ್ ಅಂತೀನಿ, ಏನಾದ್ರು ಸ್ವಲ್ಪ ಇಂಟೀರಿಯರ್, ಸ್ವಲ್ಪ ಅದು ಇದು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಬುಕ್ ಮಾಡಿ. ಬಿಕಾಸ್ ಇಟ್ಸ್ ಆಲ್ ಒನ್ ಟೈಮ್ ಬುಕಿಂಗ್ ಆಗಿರುತ್ತೆ. ಐ ಥಿಂಕ್ ಐ ಕವರ್ಡ್ ಆಲ್ ದ ಬೇಸಿಕ್ಸ್ ಈ ವಿಡಿಯೋದಲ್ಲಿ. ಸೊ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಫೀಲ್ ಫ್ರೀ ಟು ಕಮೆಂಟ್ ಈ ಥರ ಇತ್ತು, ಏನಾದರೂ ಮಿಸ್ಸಿಂಗ್ ಟಾಪಿಕ್ ಇದ್ದರೆ ಹಾಕಿ. ಇಲ್ಲಾಂದರೆ ಡೈರೆಕ್ಟಾಗಿ ಹೋಗಿ ಅಲ್ಲೇ ವಿಸಿಟ್ ಮಾಡಿ ಎಲ್ಲ ಡೀಟೇಲ್ಸ್ನ ಕೇಳಿ ಬುಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್.